ಕನ್ನಡಿಗ ಚಂದನ್ ಕೊಲೆ ಬಗ್ಗೆ ಪೋಷಕರಿಗೆ ಮಾಹಿತಿ ಬಂದಿದೆ. ನೆಲಮಂಗಲದ ತ್ಯಾಮಗೊಂಡ್ಲು ಗ್ರಾಮದ ವಾಸ ಇದ್ದಂತಹ ಪೋಷಕರು ಏನಿದ್ದಾರೆ, ಚಂದನ್ 6 ವರ್ಷದಿಂದ ಕೆನಡಾಗೆ ಅಂತ ಹೋಗಿದ್ದಂತ ಮಾಹಿತಿ ಇತ್ತು. ಕುಟುಂಬಸ್ಥರಿಗೆ ಸದ್ಯ ಮಾಹಿತಿಯನ್ನ ಪೊಲೀಸರು ತಿಳಿಸಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆ ಗ್ರಾಮದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಚಂದನ್ ಮೃತದೇಹ ಆಗಮನದ ನಿರೀಕ್ಷೆಯಲ್ಲಿ ಗ್ರಾಮಸ್ಥರು ಇರುವಂತದ್ದು. ತ್ಯಾಮಗೊಂಡ್ಲು ನಿವಾಸದಲ್ಲಿ ಚಂದನ್ ಪೋಷಕರಿದ್ದಾರೆ. 6 ವರ್ಷದಿಂದ ಕೆನಡಾಗೆ ಅಂತ ಹೋಗಿದ್ದ ಕನ್ನಡಿಗ ಚಂದನ್ ಕೊಲೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಪೋಷಕರಿಗೆ ಪೊಲೀಸರು ಮಾಹಿತಿಯನ್ನ ನೀಡುತ್ತಿದ್ದಾರೆ. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾಸ ಇದ್ದಾರೆ ಚಂದನ್. 6 ವರ್ಷದ ಹಿಂದೆ ಕೆನಡಾಗೆ ಹೋಗಿದ್ದಂಥದ್ದು. ಈಗ ಅಲ್ಲಿ ಚಂದನ್ ಕೊಲೆಯಾಗಿದೆ ಅಂತ ಮಾಹಿತಿ ಪೋಷಕರಿಗೆ ತಲುಪಿದೆ. ಕನ್ನಡಿಗ ಚಂದನ್ ಕೊಲೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ತಮ್ಮ ಪೋಷಕರಿಗೆ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ. ಸುದ್ದಿ ತಿಳಿದು ಗ್ರಾಮದಲ್ಲಿ ಕುಟುಂಬಸ್ಥರ ಆಕ್ರಂದನ ಹೆಚ್ಚಾಗಿದೆ. ಚಂದನ್ ಮೃತದೇಹ ಬರ್ಲಿ ಅಂತ ಕಾಯ್ತಾ ಇದ್ದಾರೆ ಚಂದನ್ ಊರಿನ ಜನತೆ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕನ್ನಡಿಗ ಚಂದನ್ ಕೆನಡಾಗೆ 6 ವರ್ಷದ ಹಿಂದೆ ಹೋಗಿರ್ತಾರೆ. ಆದ್ರೆ ಚಂದನ್ ಕೊಲೆಯಾಗಿದೆ. ಯಾಕೆ, ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನು ಕೂಡ ಮಾಹಿತಿ ಲಭ್ಯವಾಗಬೇಕಿದೆ. ಪೊಲೀಸರಿಗೆ ಬಂದಿರುವಂತ ಮಾಹಿತಿ ಚಂದನ್ ಕೊಲೆಯಾಗಿದ್ದಾರೆ ಅಂತ ಇನ್ನು ತಮ್ಮ ಕುಟುಂಬಸ್ಥರಿಗೆ ಕೂಡ ತಿಳಿಸಿದ್ದಾರೆ ಪೊಲೀಸರು. ಮೃತದೇಹ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಇನ್ನು ವಿಷಯ ತಿಳಿತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಕೆನಡಾದಲ್ಲಿ ವಾಸವಿದ್ದಂತ, ಕೆನಡಾಗೆ ಹೋಗಿದ್ದಂತ 6 ವರ್ಷದ ಹಿಂದೆ ಚಂದನ್ ಈಗ ಕೊಲೆಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಸದ್ಯ ಪೊಲೀಸರೇ ಮಾಹಿತಿಯನ್ನ ನೀಡಿರುವಂತದ್ದು. ಈ ರೀತಿಯಾಗಿ ಮಾಹಿತಿ ಬಂದಿದೆ, ನಿಮ್ಮ ಪುತ್ರ ಕೊಲೆಯಾಗಿದ್ದಾರೆ ಅಂತ. ಆಲ್ಬಿಯನ್ ಸಿನಿಮಾಸ್ ಅಲ್ಲಿ 3:30ಗೆ ನಮ್ಮ ನಿವಾರ್ಯ ಮೂವಿ, ಕನ್ನಡ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವು ಮತ್ತು ನಿಮ್ಮ ಪರಿವಾರ ಮತ್ತು ಸ್ನೇಹಿತರನ್ನ ಕರ್ಕೊಂಡ್ಬಂದು ಈ ಮೂವಿನ ವಾಚ್ ಮಾಡಿ. ಈ ಮೂವಿ ವಿಶೇಷತೆ ಏನು ಅಂದರೆ ಎಲ್ಲ ಆಕ್ಟರ್ಸು ಟ್ರೈನ್ಡು, ಮತ್ತು ಈ ಮೂವಿ ಇಂಡಿಯಾದಲ್ಲಿ ಮತ್ತು ಕೆನಡಾದಲ್ಲಿ ಈ ವ್ಯಕ್ತಿ ಚಂದನ್ ಕೆನಡಾದಲ್ಲಿ ಇರುವಂಥದ್ದು. ಇನ್ನು ಸಿನಿಮಾ ಫೀಲ್ಡ್ ನಲ್ಲಿ ತಮ್ಮ ಒಂದು ಸಾಧನೆಯನ್ನ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗ ಈ ವ್ಯಕ್ತಿ ಕೊಲೆಯಾಗಿದ್ದಾರೆ ಕೆನಡಾದಲ್ಲಿ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಗಾಯಕ ಅಲೋಕ್ ಅಥವಾ ಆಲ್ ಓಕೆ ಅಂತ ಏನ್ ಕರಿತೀವಿ, ಆತನ ಸ್ನೇಹಿತ ಕೂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಯಾರು ಈ ಚಂದನ್, ಯಾಕೆ ಕೊಲೆಯಾಯ್ತು ಅಂತ ಏನಾದ್ರೂ ಮಾಹಿತಿ ಸಿಕ್ತಾ ಅಂತ? ಟೊರೊಂಟೊದಲ್ಲಿ ವಾಸ ಇರ್ತಕ್ಕಂಥ ಚಂದನ್ ಏನು ಕನ್ನಡ ಹೇಳಿ ಒಂದು ಸಂಘಟನೆಯನ್ನ ಕಟ್ಕೊಂಡಿರ್ತಾನೆ. ಅಲ್ಲೇ L&T ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಏನು ಸಂಘಟನೆಯಲ್ಲೂ ಗುರುತಿಸ್ಕೊಂಡಿರ್ತಾನೆ. ಕನ್ನಡ ಸಿನಿಮಾಗಳು, ಹಾಡಿನ ಪ್ರಚಾರ, ಮತ್ತೊಂದು ಏನು ಕೆಲವು ಹಾಡು ಏನು ಗಾಯಕರಿದ್ದಾರೆ, ಆತನ ಕೂಡ ಅವರುಗಳ ಜೊತೆ ಕೂಡ ಒಂದು ಒಡನಾಟ ಬೆಳೆಸ್ಕೊಂಡು ಅಲ್ಲಿನ ಕನ್ನಡ ಹಾಡು ಮತ್ತೆ ಸಂಸ್ಕೃತಿ ಬಗ್ಗೆ ಒಂದು ಪ್ರಚಾರ ಮಾಡ್ತಿರ್ತಾನೆ. ಅಲ್ಲೊಂದು ಕನ್ನಡ ಕೂಟ ಅಂತ ಹೇಳಿ ಕನ್ನಡ ಬಳಗವನ್ನ ಒಂದು ಸಂಘಟನೆಯನ್ನ ಮಾಡ್ಕೊಂಡು ಇರ್ತಕ್ಕಂಥ ಚಂದನ್ ನಿನ್ನೆ ಕೂಡ ಕಾರಿನಲ್ಲಿ ತೆರಳುವಾಗ ಅಪರಿಚಿತ ವ್ಯಕ್ತಿಗಳು ಕೆಲವರು 10-15 ಬಾರಿ ಶೂಟ್ಔಟ್ ಮಾಡಿರುವಂತದ್ದು ಇದೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಚಂದನ್ ಮೂಲತಃ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದವ್ರು ಸದ್ಯ ಮಾಹಿತಿ ಬಂದಿರುವಂತದ್ದು. ಅವರ ತಂದೆ ಮತ್ತು ತಾಯಿ ಕೂಡ ಆಗಿರುವಂತದ್ದು. ಏಕೈಕ ಪುತ್ರನಾದ ಚಂದನ್ ಶೂಟ್ಔಟ್ ಪ್ರಕರಣದಲ್ಲಿ ಅಂತಾನೆ ಹೇಳ್ಬೋದು ಗಾಯತ್ರಿ. ಹಾಗಿದ್ರೆ ಯಾಕೆ ಕೊಲೆ ಆಯ್ತು ಅಥವಾ ಯಾರು ಈ ರೀತಿಯಾಗಿ ಮಾಡಿತು ಅನ್ನುವಂತ ಮಾಹಿತಿ ಇನ್ನ ಲಭ್ಯವಾಗಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಮೇಲ್ನೋಟಕ್ಕೆ ಇದು ಸಾಮಾನ್ಯವಾಗಿ ನಡೆದಿರುವಂತ ಕೃತ್ಯ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕೆನಡಾದಲ್ಲಿ ನಡೆದಿರುವಂತದ್ದಿಂದ ಶಂಕಿತರು ಈ ಒಂದು ಗುಂಡಿನ ದಾಳಿ ನಡೆಸಿರೋದು ಅಂತ ಹೇಳಿ ಈಗಾಗಲೇ ಏನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರುವಂತದ್ದು. ಈ ಹಿನ್ನೆಲೆ ಇಲ್ಲಿನ ಸ್ಥಳೀಯರು ಅವರು ಹೇಳೋ ಪ್ರಕಾರ ಬಹಳ ಒಳ್ಳೆ ಹುಡುಗ ಆತ. ಸ್ಥಳೀಯವಾಗಿ ಕಳೆದ 6 ವರ್ಷದಿಂದ ಅಷ್ಟೇ ಕೂಡ ಹೋಗಿದ್ದು. ಅಲ್ಲಿನ ಕನ್ನಡ ಒಂದು ಪ್ರವೃತ್ತಿ ಬೆಳೆಸ್ಕೊಂಡು ಎಲ್ಲರನ್ನೂ ಕನ್ನಡದವ್ರನ್ನ ಒಂದು ಬಳಗ ಮಾಡ್ಕೊಂಡು ಈ ರೀತಿ ನಡೆಸ್ತಾ ಇರ್ಬೇಕಾದ್ರೆ ಇದನ್ನು ವಿರೋಧ ಮಾಡುವಂತವ್ರು ಏನಾದ್ರು ಗುಂಡಿನ ದಾಳಿ ನಡೆಸಿದಾರಾ, ಇಲ್ಲ ಯಾರೋ ಬೇರೆ
ಏನು ಶಂಕಿತರು ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನು ಎಸಗಿದಾರ ಅಂತ ಹೇಳೋದು ಸದ್ಯ ಈ ಪೊಲೀಸ್ ತನಿಖೆ ನಂತರ ಗೊತ್ತಾಗ್ಬೇಕಾಗಿದೆ ಗಾಯತ್ರಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ತ್ಯಾಮಗೊಂಡ್ಲು ನಿವಾಸಿಗಳಾಗಿದ್ದಂತಹ ಚಂದನ್ ಜೊತೆಗೆ ಅವರ ತಂದೆ ತಾಯಿ ತ್ಯಾಮಗೊಂಡ್ಲುನಲ್ಲಿ ಇದ್ದಾರೆ. 6 ವರ್ಷದ ಹಿಂದೆ ಕೆನಡಾಗೆ ಹೋಗಿರ್ತಾರೆ ಚಂದನ್. ಇನ್ನು ಅಲ್ಲಿ ಕನ್ನಡಿಗರು ಯಾರ್ಯಾರಿದ್ದಾರೆ ಕೆನಡಾದಲ್ಲಿ ಇರುವಂತಹ ಕನ್ನಡಿಗರು ಅವ್ರನ್ನೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಒಂದು ರೀತಿಯಾಗಿ ಕನ್ನಡಿಗರನ್ನ ಒಟ್ಟು ಮಾಡುವಂತ ಕೆಲಸವನ್ನ ಕೂಡ ಅವರು ಮಾಡ್ತಾ ಇರ್ತಾರೆ. ಆದ್ರೆ ಕೊಲೆಯಾಗಿರುವಂಥದ್ದು